ಜೋರಾಗಿ ಕೂಗ್ಬೇಡ, ಆಮೇಲೆ ನಾನೇ ಏನೋ ಮಾಡಿದೆ ಅನ್ಕೊಂಡು ಮನೆಯವರೆಲ್ಲ ಓಡ್ ಬರ್ತಾರೆ ಅಷ್ಟೇ. ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ರೂಮಲ್ಲಿ ಕಿರ್ಚಿದ್ರು ಯಾರು ಬರಲ್ಲ ಬಿಡು. ಬೇಕಾದ್ರೆ ಜನ ಸೇರ್ಲಿ ಅಂತ ನೀನ್ ಬೇಕು ಅಂತಾನೆ ಗಲಾಟೆ ಮಾಡ್ತೀಯ. ನಾನು ಹೇಳಿದ್ ನಿನ್ಗೆ ಅರ್ಥ ಆಗ್ಲಿಲ್ಲ ಬಿಡು. ಬೇಡಮ್ಮ, ನನ್ಗೇನು ಅರ್ಥ ಆಗೋದು ಬೇಡ. ಹಂಗೆ ಇದ್ಬಿಡು, ಜಗತ್ತು ತುಂಬಾ ಚೆನ್ನಾಗಿರುತ್ತೆ. ನನಗೆ ಗೊತ್ತಿತ್ತು ಕಣ, ನೀನ್ ಇವಾಗ ದೇವಕಿ ಅಮ್ಮನ ಹತ್ರ ಮಾತಾಡಕ್ ಹೋಗಿದ್ದು ತಾನೆ, ಕರೆಕ್ಟಾ? ಓಹೋಹೋ, ಇವಳೇನ್ ಬಾರಿ ತ್ರಿಕಾಲ ಜ್ಞಾನಿ. ಇವಳು ಕೂತ್ ಕಡೆನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಗೊತ್ತಾಗೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ. ಇವಾಗ ನೀನೇನ್ ವಿಷಯ ತಿಳ್ಕೊಂಡೆ ಅದನ್ನ ಹೇಳು. ನಿನ್ ದಿವ್ಯ ದೃಷ್ಟಿಲಿ ಎಲ್ಲ ಗೊತ್ತಾಗುತ್ತಲ್ವಾ, ಇದನ್ನು ಗೊತ್ತು ಮಾಡ್ಕೊ. ಗೊತ್ತು ಮಾಡ್ಕೊಳ್ಳೋದಕ್ಕೆ ನಿನ್ನ ಹತ್ರ ಕೇಳ್ತಾ ಇರೋದು. ಇವಾಗ ದೇವಕಿ ಅಮ್ಮ ಯಾಕಷ್ಟು ಬೇಜಾರಾಗಿದ್ದಾರಂತೆ? ನೀನು ಮತ್ತೆ ನಿಮ್ಮಣ್ಣ, ನಿಮ್ಮಿಬ್ರು ಕಾರಣಕ್ಕೆ ಅತ್ತೆ ಬೇಜಾರ್ ಮಾಡ್ಕೊಂಡಿದ್ದಾರೆ. ತಮಾಷೆ ಮಾಡ್ಬೇಡ, ಅದಿ ಸುಮ್ನೆ ಹೇಳ. ಹಾಗಂತ ಹೇಳಿದ್ ನಾನಲ್ವೇ, ಅತ್ತೆನೇ ಹೇಳಿದ್ದು. ಅತ್ತೆ ಜೋಕ್ ಮಾಡಲ್ಲ ಅಂತ ನಿನ್ಗೂ ಗೊತ್ತು ತಾನೆ. ನಿನ್ನಿಂದಾಗಿ ನನ್ ಲೈಫ್ ಹಾಳಾಯ್ತು, ನಿಮ್ಮ ಅಣ್ಣನಿಂದಾಗಿ ಅಮ್ಮು ಲೈಫ್ ಹಾಳಾಯ್ತು. ನೋಡಾದಿ, ಸುಮ್ನೆ ನಮ್ಮ ಅಣ್ಣನ ವಿಷಯಕ್ಕೆ ಬರ್ಬೇಡ ನೀನು. ನಾನಲ್ವೇ, ಅತ್ತೆ ಹೇಳಿದ್ದನ್ ಹೇಳ್ತಾ ಇದ್ದೀನಿ. ಏನೋ ಬಾರಿ ವಿಷಯ ತಿಳ್ಕೊಂಬರ್ತೀನಿ ಅಂತ ಹೋಗಿ ಮುಖಕ್ ಮಂಗಳಾರತಿ ಮಾಡಿಸ್ಕೊಂಡ್ ಬಂದಂಗಿದ್ಯಾ. ಅದನ್ನ ಕವರ್ ಮಾಡೋದಕ್ಕೆ ಇವಾಗ ಬೇರೆ ಕತೆ ಕಟ್ತಾ ಇದ್ಯಾ. ನಿನ್ ಕತೆಗೆ ನಮ್ಮಣ್ಣನ ಯಾಕೋ ಹೇಳ್ಕೊಂಡ್ ಬರ್ತಾ ಇದ್ಯಾ? ಓಹೋ, ನಿಮ್ಮಣ್ಣ ಏನ್ ಬಾರಿ ದೊಡ್ಡ ಇದು? ಹೌದು, ನಮ್ಮಣ್ಣ ಬಾರಿ ದೊಡ್ಡ ಇದೆ. ಮದ್ವೆ ಆಗಕ್ ಮುಂಚೆ ಮದ್ವೆ ಆಗ್ತಾ ಇರೋ ಹುಡುಗಿಗೆ ಮದ್ವೆ ಇಷ್ಟನಾ ಇಲ್ವಾ ಅಂತ ಕೇಳ್ದೆ ಮದ್ವೆ ಆದವನ್ನ ಹೊಯ್ಸ್ಕೊಂಡ್ ಬಂದ್ಬಿಟ್ಲು ಇವಳು. ನೀನೇನ್ ಬಾಯಿ ಕಡ್ಬಿಟ್ಕೊಂಡಿದ್ಯಾ? ನೀನ್ ಬೇರೆ ಎಲ್ಲ ಸರ್ಕಸ್ ಮಾಡೋದನ್ನ ಬಿಟ್ಟು ನೇರವಾಗಿ ಬಂದು ನಮ್ಮ ಅಣ್ಣನ ಹತ್ರ ಹೇಳ್ಬೇಕಿತ್ತು, ನಮ್ಮ ಅಕ್ಕಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ. ನಮ್ಮ ಅಣ್ಣ ಒಳ್ಳೆಯವನಾಗಿರೋದಕ್ಕೆ ಅದಕ್ಕೆ ಈ ಮದ್ವೆ ಇಷ್ಟ ಇಲ್ಲ ಅಂದ್ರು ಅವ್ರ ಮನ್ಸಿಗೆ ಸ್ವಲ್ಪ ನೋವಾಗ್ದಿರೋ ತರ ಅವ್ರನ್ನ ನೋಡ್ಕೋತಾ ಇದ್ದಾನೆ. ನಮ್ಮ ಅಕ್ಕ ಏನ್ ಗುಂಪಿನ ತಗೊಂಡು ನಿಮ್ಮ ಅಣ್ಣನ ಎದೆಗೆ ಚುಚ್ಚಿ ನೋಯಿಸ್ತಾ ಇದ್ದಾಳ? ನಾನೆಲ್ಲೋ ಹಾಗೆ ಹೇಳ್ದೆ. ಅದಕ್ಕೇನೋ ತುಂಬಾ ಒಳ್ಳೆಯವರು, ನಮ್ಮ ಅಣ್ಣನೂ ಬೆಸ್ಟ್. ಅದಕ್ಕೆ ಅವರಿಬ್ರು ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಜೀವನ ಮಾಡ್ತಿದ್ದಾರೆ. ನಿನ್ ತರ ಹೀಗೆಲ್ಲ ಆಡ್ತಿಲ್ಲ. ನಂತರ ಅಂದ್ರೆ ಏನೇ ಅರ್ಥ? ನಾನೇನ್ ಮಾಡ್ದೆ? ಒಂದಿನ ಆದ್ರೂ ನಮ್ಮ ಅಣ್ಣನ ತರ ಡೀಸೆಂಟ್ ಆಗಿ ನಡ್ಕೊಂಡಿದ್ಯಾ ಹೇಳು? ಆಯ್ತು ಬಿಡಮ್ಮ, ನೀವು ಮಾತ್ರ ಡೀಸೆಂಟು, ನಮ್ಗೆ ಯಾರಿಗೂ ಡೀಸೆನ್ಸಿ ಇಲ್ಲ. ನಿಮ್ಮ ಅಣ್ಣನೇ ಡೀಸೆಂಟು, ನಿಮ್ ಮೂರಿನ ಜನನೇ ಡೀಸೆಂಟು. ಮತ್ತೆ ಇಲ್ಲಿ ಯಾಕೆ ಇದ್ಯಾ? ಹೋಗಿ ನಿಮ್ಮೂರೆಲ್ಲ ಇರೋಗು. ಅದಿ ನೋಡು, ಜಾಸ್ತಿ ಮಾತಾಡ್ತಾ ಇದ್ಯಾ. ನಾನ್ ಜಾಸ್ತಿ ಮಾತಾಡ್ತಾ ಇದ್ದೀನ? ನಾನ್ ಜಾಸ್ತಿ ಮಾತಾಡ್ತಾ ಇದ್ದೀನ? ವೇಟ್, ಅಲ್ಲ, ನೀನು ನಮ್ಮ ಮನೆ ಬಿಟ್ಟು ಹೋಗ್ತೀಯೋ ಬಿಡ್ತೀಯೋ? ಇನ್ನು ಯಾಕೆ ನನ್ ರೂಮಲ್ಲಿ ಇದ್ಯಾ? ನಿಮ್ಮಣ್ಣ ಊರಿಗೆ ಹೋಗಾಯ್ತು ತಾನೆ, ಅಮ್ಮೂ ರೂಮು ಖಾಲಿ ಇದೆ ತಾನೆ, ಮತ್ತ್ಯಾಕೆ ಇನ್ನೂ ಇಲ್ಲೇ ಇದ್ಯಾ? ಎತ್ತು ಲಗೇಜು, ಬಿಡು ಗಾಡಿ. ನೋಡು, ನಾನೇ ನಿನ್ ಜೊತೆ ಇಲ್ಲಿ ಸಂಸಾರ ಮಾಡೋದಕ್ಕೆ ಬಂದಿಲ್ಲ. ಬೆಳಗ್ಗೆ ಎದ್ದು ಹೋಗ್ತೀನಿ. ಬೆಳಗ್ಗೆವರೆಗೂ ನಂಗೆ ನಿನ್ನ ಸಹಿಸ್ಕೊಂಡಿರಕ್ ಆಗಲ್ವೇ? ಈಗಾಗಲೇ ನನಗೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿದ್ಯಾ. ನಡಿ, ರೈಟ್ ಹೇಳು.